ನಿನಗಾಗಿ ಭಾಗ 11. ದಮಯಂತಿ ತುಂಬ ಸಲ ಯೋಚಿಸುತ್ತಾಳೆ ಇಲ್ಲಿಂದ ಓಡಿ ಹೋಗೋಣ ಅಂತ. ಆದರೆ ನಾನು ಓಡಿ ಹೋದ ಮರುಕ್ಷಣಕ್ಕೆ ಚಿಕ್ಕಪ್ಪನನ್ನು ಸಾಯಿಸುತ್ತೇನೆ ಅಂತ ವಿಕ್ರಮ್ ಹೇಳಿದ್ದಾನೆ. ಅವನು ತುಂಬ ಶ್ರೀಮಂತ, ಅವನಿಗೆ ಜಾಸ್ತಿ ಜನರ ಸಹಾಯವಿದೆ. ನಾವು ಮಿಡಲ್ ಕ್ಲಾಸ್ ಜನರು, ನಮ್ಮ ಸಹಾಯಕ್ಕೆ ಯಾರೂ ಬರುವುದಿಲ್ಲ. ನಾನು ಏನೂ ಮಾಡದೇ ಇದ್ದರೆ ಸರಿ, ಆದರೆ ಪ್ರತಿದಿನ ಈ ನೋವನ್ನು ತಡೆದುಕೊಳ್ಳಲು ಆಗುತ್ತಿಲ್ಲ. ಆಯಿಂಟ್ಮೆಂಟನ್ನು ಹಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು. ಆಗ ಕೆಲಸದವಳು ಬಂದು ಸಹಾಯ ಮಾಡಿದಳು. ಔಷಧಿ ಹಾಕಿಕೊಟ್ಟಳು. ಚಿಕ್ಕಮ್ಮ ಅವರೇ, ಧೈರ್ಯವಾಗಿ ಇರಿ, ನಿಮ್ಮ ಜೀವನ ಬೇಗ ಸರಿ ಹೋಗುತ್ತದೆ ಅಂತ ನನಗೆ ಅನಿಸುತ್ತಿದೆ. ನಾನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದೆ. ಅಳಬೇಡಿ, ಜೀವನದಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೇನೆ. ಈಗ ಸ್ವಲ್ಪ ಉಸಿರಾಡುತ್ತಿರುವುದು. ಬದುಕು ಅದೇ ರೀತಿ. ಈಗ ಇರುವ ಬದುಕು ನಾಳೆ ಇರುವುದಿಲ್ಲ, ನಿನ್ನೆ ಇದ್ದಿದ್ದು ಇಂದು ಇರುವುದಿಲ್ಲ ಅಂತ ಹೇಳಿ ಅವಳ ಕೈಯಾರೆ ಅವಳೇ ಒಂದು ದೊಡ್ಡ ಲೋಟದಲ್ಲಿ ಹಾಲನ್ನು ಕುಡಿಸಿದಳು. ಹಾಲು ಕುಡಿದ ಸ್ವಲ್ಪ ಸಮಯಕ್ಕೆ ನನಗೆ ತಲೆ ತಿರುಗಿದಂತೆ ಆಗುತ್ತಿತ್ತು. ನಾನು ಮಲಗಿದೆ. ಬೆಡ್ಶೀಟನ್ನು ಅವಳೇ ಒದ್ದಿಸಿದಳು ಅಂತ ಅನಿಸುತ್ತದೆ. ಕೆಲಸದವಳು ನಗುತ್ತಾ ದಮಯಂತಿಯನ್ನು ಪದೇ ಪದೇ ತಿರುಗಿ ನೋಡಿ ಹೊರಗೆ ಹೋದಳು. ಅವಳ ನೋಟ ವಿಚಿತ್ರವಾಗಿತ್ತು, ಆದರೂ ಅರ್ಥವಾಗುತ್ತಿರಲಿಲ್ಲ. ಅವಳು ದಮಯಂತಿಗೆ ನಿಜವಾಗಲೂ ಪ್ರೀತಿಯನ್ನು ತೋರಿಸುತ್ತಾಳೆ. ಅಷ್ಟು ಪ್ರೀತಿಯನ್ನು ಆ ಮನೆಯಲ್ಲಿ ಅವಳನ್ನು ಬಿಟ್ಟು ಇನ್ಯಾರೂ ತೋರಿಸುವುದಿಲ್ಲ ಅಂತ ಅನಿಸಿತು. ಆದರೆ ನಿಧಾನವಾಗಿ ನಿದ್ರೆಗೆ ಜಾರಿದಳು ದಮಯಂತಿ. ಅವಳಿಗೆ ಅವಳ ನೋವಿನ, ಕಷ್ಟದ, ವಿಕ್ರಮ್ನ ಈ ಬದುಕಿನ ಯಾವುದೇ ಸಮಸ್ಯೆಯ ಅರಿವು ಇಲ್ಲ. ಈ ಕಡೆ ವಿಕ್ರಮ್ ತನ್ನ ಲ್ಯಾಪ್ಟಾಪನ್ನು ತೆಗೆದುಕೊಂಡು ಕಂಪನಿಯ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡುತ್ತಿದ್ದಾನೆ. ಇದು ಅವನ ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತು. ಎಲ್ಲ ಸರಿ ಹೋಗಿ ಪ್ರಾಜೆಕ್ಟ್ ಓಕೆ ಆಗಿತ್ತು. ಇದ್ದಕ್ಕಿದ್ದಂತೆ ಸಮಸ್ಯೆಗಳು ಶುರುವಾಗಿವೆ. ಆದ್ದರಿಂದ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುವ ಭಯ ಕೂಡ ಅವನಲ್ಲಿ ಬಂತು. ಏಕೆಂದರೆ ಒಂದೇ ಒಂದು ಬಾರಿ ಕೂಡ ಅವನ ಪ್ರಾಜೆಕ್ಟ್ಗಳು ಫೇಲ್ಯೂರ್ ಆಗಿದ್ದಾಗಲಿ, ರಿಜೆಕ್ಟ್ ಆಗುವುದಾಗಲಿ ಈ ರೀತಿಯ ನೆಗೆಟಿವ್ ಯಾವುದೂ ಇಲ್ಲ. ಪ್ರತಿಯೊಂದರಲ್ಲೂ ಅವನು ಗೆಲುವನ್ನೇ ನೋಡಿಕೊಂಡು ಬಂದಿರುವುದು. ಈಗಲೂ ಕೂಡ ಅದನ್ನೇ ಕೇಳುತ್ತಾನೆ. ಈ ರೀತಿಯ ಪ್ರಾಜೆಕ್ಟ್ ಕಂಪನಿಗೆ ಸಿಗುವುದು ತೀರಾ ವಿರಳ. ವರ್ಷಕ್ಕೆ 2-3 ಈ ರೀತಿಯದು ಸಿಕ್ಕರೆ ಕಂಪನಿ ಗ್ರಾಫ್ ತುಂಬ ಮೇಲೆ ಹೋಗುತ್ತದೆ ಅಂತ ಅವರ ಅಮ್ಮ ಪದೇ ಪದೇ ವಿಕ್ರಮ್ಗೆ ಹೇಳುತ್ತಿದ್ದಾಳೆ. ವಿಕ್ರಮ್ಗೆ ತುಂಬ ಬೇಸರವಾಗುತ್ತಿದೆ. ನನ್ನ ಅಮ್ಮನಿಗೆ ನನ್ನಿಂದ ಡಿಸಪಾಯಿಂಟ್ ಆಯಿತು ಅಂತ. ಅವನು ಅವನ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾನೆ. ಅಷ್ಟರಲ್ಲಿ ಅವರ ಅಪ್ಪ ಬಂದು ಕೇವಲ 5 ನಿಮಿಷದಲ್ಲಿ ಆ ಪ್ರಾಜೆಕ್ಟನ್ನು ಸರಿ ಮಾಡಿದರು. ಅಪ್ರೂವಲ್ಗಾಗಿ ಕಳುಹಿಸಿದರು. ಅವಳ ಗಂಡನನ್ನು ನೋಡಿ ಶಾಕ್ ಆದಳು. ನೀವು ಯಾವಾಗ ಬಂದಿರಿ? ಮಗನ ಮದುವೆಗೂ ಕೂಡ ಬರುವುದಿಲ್ಲ ಅಂತ ಹೇಳಿ ಸಡನ್ನಾಗಿ ಬಂದಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳಿದಳು. ವಿಕ್ರಮ್ ಅಪ್ಪ ಸೂರ್ಯ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್. ಅವನು ತುಂಬ ವಿಚಿತ್ರವಾಗಿ ನಕ್ಕನು. ಅದು ಖುಷಿಯದೋ ಅಥವಾ ವ್ಯಂಗ್ಯದ ನಗುವೇ ತಿಳಿದಿಲ್ಲ. ಏಕೆಂದರೆ ವಿಕ್ರಮ್ ಅವರ ಅಪ್ಪ ಮತ್ತು ಅಮ್ಮ ಅಡ್ಜಸ್ಟ್ಮೆಂಟ್ ಕಪಲ್ ಅಷ್ಟೇ. ಜನರ ಎದುರಿಗೆ, ಸಮಾಜದ ಎದುರಿಗೆ ಮಾತ್ರ ಅವರು ಗಂಡ ಹೆಂಡತಿ. ಮನೆಯಲ್ಲಿ ಇಬ್ಬರು ಅಪರಿಚಿತರು, ಇಬ್ಬರು ಸಪ್ರೇಟ್ ರೂಮಿನಲ್ಲಿ ಮಲಗುವುದು. ಅವರ ಅಪ್ಪ ತುಂಬ ಪೂಜೆಯನ್ನು ಮಾಡುತ್ತಾರೆ, ದೇವಸ್ಥಾನಕ್ಕೆ ಹೋಗುತ್ತಾರೆ, ತುಂಬ ದೇವಸ್ಥಾನಗಳಿಗೆ ಫಂಡನ್ನು ಕೂಡ ಕೊಡುತ್ತಾರೆ. ಆದರೆ ಅಮ್ಮ ಕಿಟ್ಟಿ ಪಾರ್ಟಿ, ಫಂಕ್ಷನ್ಗಳು ಈ ರೀತಿ ತಿರುಗುವುದು, ಮಗನನ್ನು ಕೈಯಲ್ಲಿ ಹಿಡಿದುಕೊಳ್ಳುವುದು ಅಷ್ಟೇ. ವಿಕ್ರಮ್ ಯಾರು ಹೇಳಿದ ಮಾತನ್ನು ಕೂಡ ಕೇಳುವುದಿಲ್ಲ, ಅವರ ಅಮ್ಮ ಹೇಳಿದ್ದನ್ನು ಬಿಟ್ಟರೆ. ಅವರ ಅಮ್ಮ ಹೇಳಿದ್ದು ವೇದವಾಕ್ಯ ಅವನಿಗೆ. ಮನೆಯಲ್ಲಿ 3 ಜನ ಮಕ್ಕಳಿದ್ದಾರೆ. ಮೊದಲನೆಯವನು ಸೆಟಲ್ ಆಗಿದ್ದಾನೆ, ಅವನಿಗೆ ಒಂದು ಕಂಪನಿ ಇದೆ. ಹೆಂಡತಿ, 2 ಮಕ್ಕಳಿದ್ದಾರೆ. ಕೊನೆಯವನು ಯಾವಾಗಲೂ ಹೊರಗಡೆ ಇರುತ್ತಾನೆ. ಅವನು ಫೋಟೋಗ್ರಫಿ ಕೆಲಸ ಮಾಡುತ್ತಾನೆ. ಚಂದದ, ತುಂಬ ಕ್ರಿಯೇಟಿವ್ ಆಗಿರುವ ಫೋಟೋಗಳನ್ನು ಮಾಡಿ ಅದರಲ್ಲೇ ತನ್ನ ಸಮಯವನ್ನು ವ್ಯರ್ಥ ಮಾಡುತ್ತಾನೆ. ತುಂಬ ಸಲ ಹೇಳಿದೆ, ಇವೆಲ್ಲ ಹವ್ಯಾಸಗಳಾದರೆ ಸರಿ, ಜೀವನ ಸಾಗಿಸಲು ಸಾಧ್ಯವಿಲ್ಲ ಅಂತ. ಆದರೆ ಅವನು ನನ್ನ ಮಾತನ್ನು ಕೇಳಲಿಲ್ಲ. ಕೊನೆಗೆ ಇರೋದು ವಿಕ್ರಮ್ ಮಾತ್ರ. ಇವನನ್ನೇ ಈ ಸಾಮ್ರಾಜ್ಯದ ರಾಜನನ್ನಾಗಿ ಮಾಡಬೇಕು ಅಂತ ಹಗಲು ರಾತ್ರಿ. ಅವರ ಅಮ್ಮ ತುಂಬ ಶ್ರಮ ಪಡುತ್ತಿದ್ದಾಳೆ, ಅವರ ಅಪ್ಪನೂ ಕೂಡ. ಆದರೆ
ಅಮ್ಮನ ಪಾಲು ಜಾಸ್ತಿ. ವಿಕ್ರಮ್ ಅಪ್ಪ ನನ್ನ ಸೊಸೆಯನ್ನು ನೋಡಬೇಕು. ನಿನ್ನಂಥ ಹೊರಟ ಕೋಪಿಷ್ಠನ ಜೊತೆ ಅವಳು ಹೇಗೆ ಅಡ್ಜಸ್ಟ್ ಮಾಡಿಕೊಂಡಿರಬಹುದು? ಅವಳನ್ನು ನೆನೆಸಿಕೊಂಡು ಭಯವಾಗುತ್ತದೆ, ಅಥವಾ ಅವಳ ಕಾಲಿಗೆ ಹೂಗಳನ್ನು ಹಾಕಿ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತದೆ. ನನ್ನ ರೂಮಿನ ಕಡೆ ನನ್ನ ಅಪ್ಪ ಬರಲು ಆರಂಭಿಸಿದರು. ಆಗ ನಾನು ಹೇಳಿದೆ, ಅಪ್ಪ, ನಾನು ಈಗ ತಾನೇ ಹೊರಗಡೆ ಬಂದಿದ್ದು, ಇಷ್ಟೊತ್ತು ರೂಮಿನಲ್ಲೇ ಇದ್ದೆ. ಪ್ಲೀಸ್, ಅವಳನ್ನು ನೋಡುವ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಅವಳು ನಿಮ್ಮನ್ನು ಮಾತನಾಡಿಸುವ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ. ಅವರ ಅಪ್ಪ ಇನ್ನೂ ಜೋರಾಗಿ ನಗಲು ಶುರು ಮಾಡಿದ. ನನ್ನ ಮಗನನ್ನು ಯಾರೋ ಒಬ್ಬರು ಸೆಳೆಯುತ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಖುಷಿ ಇದೆ? ಬೆಳಿಗ್ಗೆ ಎದ್ದ ತಕ್ಷಣ ನನ್ನನ್ನು ನೋಡಲು ಹೇಳು. ಓಕೆ ಅಂತ ಹೇಳಿದ. ಅಷ್ಟರಲ್ಲಿ ವಿಕ್ರಮ್ನ ಅಣ್ಣ ಬಂದು, ಪ್ರಾಜೆಕ್ಟ್ ಅಪ್ರೂವಲ್ ಆಗಿದೆ, ನಾವು ಸಾರಿ, ಅಪ್ಪ ಕಳಿಸಿದ ರೀತಿ ಅವರಿಗೆ ಇಷ್ಟವಾಗಿದೆ, ಈ ಪ್ರಾಜೆಕ್ಟ್ನಲ್ಲಿ ಮುಂದುವರಿಯೋಣ ಅಂತ ಹೇಳಿದ್ದಾರೆ. ಆಗ ವಿಕ್ರಮ್ ಅವರ ಅಪ್ಪನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಥ್ಯಾಂಕ್ಸ್ ಅಪ್ಪ, ನಿಮ್ಮ ರೀತಿ ನಾನು ಆಗಬೇಕು ಅಂತ ಪ್ರಯತ್ನಿಸುತ್ತೇನೆ, ಆದರೆ ಅದು ಆಗುವುದೇ ಇಲ್ಲ. ಯಾವಾಗಲೂ ಇನ್ನೇನೋ ಸ್ವಲ್ಪ ಇದೆ ಅನ್ನಬೇಕಾದಾಗ ಸ್ವಲ್ಪದರಲ್ಲಿ ಮಿಸ್ ಆಗಿಬಿಡುತ್ತದೆ. ಸ್ಕೂಲಲ್ಲೂ ಅಷ್ಟೇ, ಬಿಸ್ನೆಸ್ಸಲ್ಲೂ ಅಷ್ಟೇ, ಈಗ ಮದುವೆಯಲ್ಲೂ ಅಷ್ಟೇ. ಅವರ ಅಪ್ಪ ಸೀರಿಯಸ್ ಆದರು ಅಂತ ಅನಿಸುತ್ತದೆ. ಅವರ ಹಣೆಯ ಮೇಲಿನ ಗೆರೆಗಳು ತುಂಬ ನೀಟಾಗಿ ಕಾಣಿಸಲು ಶುರುವಾದವು. ಆ ವಿಷಯ ನನ್ನ ಸೆಕ್ರೆಟರಿ ಹೇಳಿದಳು. ಮದುವೆ ಹುಡುಗಿ ಮದುವೆ ಮಂಟಪದಿಂದ ಓಡಿ ಹೋದಳಂತೆ. ಆಗ ವಿಕ್ರಮ್ ಏನೂ ಮಾತನಾಡದೆ ಹೊರಟು ಹೋದ. ಅವನಿಗೆ ತುಂಬ ಬೇಸರವಾಯಿತು. ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಮದುವೆ ಮಂಟಪದಿಂದ ಹುಡುಗಿ ಓಡಿ ಹೋಗಿದ್ದು. ಅಂದರೆ ನನ್ನನ್ನು ರಿಜೆಕ್ಟ್ ಮಾಡಿ ವಿಕ್ರಮ್ನನ್ನು ಮದುವೆ ಆಗಲು ಇಡೀ ಪ್ರಪಂಚದ ಜನರು ಇಷ್ಟಪಡುತ್ತಾರೆ. ಎಷ್ಟು ಹುಡುಗಿಯರು ನನ್ನ ಹಿಂದೆ ಇರಲಿಲ್ಲ, ಆದರೆ ಇವಳು ಯಾಕೆ ನನ್ನನ್ನು ಬಿಟ್ಟು ಹೊರಟು ಹೋದಳು? ಆ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡುತ್ತದೆ. ಅವಳು ನನ್ನ ಸೆಲ್ಫ್ ರೆಸ್ಪೆಕ್ಟನ್ನು ಹರ್ಟ್ ಮಾಡಿದಳು. ಅವಳು ಸಿಕ್ಕರೆ ಸುಮ್ಮನೆ ಎಂದೂ ಬಿಡುವುದಿಲ್ಲ. ವಿಕ್ರಮ್ನ ಮುಖ ಕೆಂಪಾಯಿತು. ಕಣ್ಣುಗಳಲ್ಲಿ ದ್ವೇಷದ ಕಿಚ್ಚು ಕಾಣಿಸುತ್ತಿತ್ತು. ಅವನು ಈಗ ಅವನಾಗಿಲ್ಲ. ತನ್ನ ಹಾಗೂ ತನಗೆ ಆಗಿರುವ ಮೋಸಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಣಯ ಮಾಡಿದ. ಬಾಗಿಲನ್ನು ಜೋರಾಗಿ ತೆಗೆದ. ಆದರೆ ದಮಯಂತಿ ಹಾಲು ಕುಡಿದ ಮೇಲೆ ತುಂಬ ಗಾಢವಾಗಿ ನಿದ್ರೆ ಮಾಡುತ್ತಿದ್ದಳು. ಅವಳಿಗೆ ಎಚ್ಚರವಾಗಲಿಲ್ಲ. ನಂತರ ತುಂಬ ಕ್ರೂರವಾಗಿ ಅವಳನ್ನು ನೋಡಲು ಆರಂಭಿಸಿದ. ತಿಳಿದಿಲ್ಲ ಏನು ವಿಷಯ ಇದೆ ಅಂತ. ವಿಕ್ರಮ್ಗೆ ಏಕೆ ಅವಳನ್ನು ಕಂಡರೆ ಆಗುವುದಿಲ್ಲ. ಆದರೂ ಅವನ ಒಳಮನಸ್ಸು ಪದೇ ಪದೇ ಅವಳನ್ನು ಪ್ರೀತಿಸಬೇಕು, ಅವಳಿಗೆ ಕಷ್ಟ ಕೊಡಬಾರದು ಅಂತ ಅನಿಸಿದರು. ಅವಳು ಮಾಡಿದ ಮೋಸದಿಂದ ಅದರಿಂದ ವಿಕ್ರಮ್ಗೆ ಆಗಿರುವ ಲಾಸ್ ತುಂಬ. ಅದನ್ನು ನೆನೆದು ಪ್ರತಿ ಬಾರಿ ನೋವು ಅನುಭವಿಸುತ್ತಾನೆ. ತಾನು ನೋವು ಅನುಭವಿಸಬೇಕಾದಾಗ ದಮಯಂತಿಗೂ ಕೂಡ ಅದೇ ನೋವನ್ನು ಕೊಡುತ್ತಾನೆ. ವಿಷಯ ಎಂದರೆ ಇನ್ನೂ ತಿಳಿದಿಲ್ಲ ತಾನು ಯಾವ ವಿಷಯಕ್ಕೆ ಈ ಮನುಷ್ಯನಿಂದ ಕಷ್ಟ ಪಡುತ್ತಿದ್ದೇನೆ ಅಂತ. ಅವನಿಗೆ ಚಿಂತೆ ಜಾಸ್ತಿ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದು ಪ್ರಾಜೆಕ್ಟಲ್ಲಿ ಅಪ್ಪ ಅವನಿಗೆ ಸಹಾಯ ಮಾಡಿದ್ದು ಇಷ್ಟವಾಗುತ್ತಿಲ್ಲ. ನಾನು ಇನ್ನೂ ಅಪ್ಪನಷ್ಟು ದೊಡ್ಡವನಾಗಿಲ್ಲ. ಯಾವುದೇ ಸಮಸ್ಯೆ ಇದ್ದರೂ ಅವರು ಬಹಳ ಬೇಗ ಪರಿಹಾರ ಕೊಡುತ್ತಾರೆ. ನಾನು ಅಂತ ಅವನು ಬೇಸರ ಮಾಡಿಕೊಂಡ. ಅವಳು ಅಲ್ಲೇ ಗಾಢವಾಗಿ ನಿದ್ರೆ ಮಾಡುತ್ತಿದ್ದಾಳೆ. ನನ್ನ ನಿದ್ರೆಯನ್ನು ಹಾಳು ಮಾಡಿ ಇವಳು ಎಷ್ಟು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದಾಳೆ ಅಂತ. ರಾತ್ರಿಯೆಲ್ಲ ಅವನು ಲ್ಯಾಪ್ಟಾಪಲ್ಲಿ ಅವನ ಕೆಲಸವನ್ನು ಮಾಡುತ್ತಿದ್ದ. ಅವನಿಗೆ ಎಲ್ಲದರಲ್ಲೂ ಬೆಸ್ಟ್ ಬೇಕು. ಅಣ್ಣ ಅಷ್ಟೊಂದು ಕಷ್ಟಪಟ್ಟಿಲ್ಲವಾದರೂ ಪ್ರತಿಯೊಂದರಲ್ಲೂ ಅವನು ಫಸ್ಟ್ ಬರುತ್ತಿದ್ದ. ಆದರೆ ನಾನು ಪ್ರತಿಯೊಂದಕ್ಕೂ ಎಫರ್ಟ್ ಹಾಕಬೇಕಿತ್ತು. ಆದರೆ ಮಾತ್ರ ನನಗೆ ಎಲ್ಲದರಲ್ಲೂ ಸಕ್ಸಸ್ ಸಿಗುತ್ತಾ ಇದ್ದಿದ್ದು. ಪದೇ ಪದೇ ಅವಳು ನನಗೆ ತುಂಬ ನೋವಾಗುತ್ತಿದೆ, ನೋವು ಮಾಡಬೇಡಿ, ನಾನು ಏನು ತಪ್ಪು ಮಾಡಿದೆ ಅಂತ ನಿದ್ರೆ ಕಣ್ಣಲ್ಲೂ ವಿಕ್ರಮ್ನ ಹೆಸರನ್ನು ಹೇಳಿ ಅಳುತ್ತಿದ್ದಾಳೆ. ಅದನ್ನು ನೋಡಿ ವಿಕ್ರಮ್ಗೆ ಬೇಸರವಾಯಿತು. ಆದರೆ ಅದೆಲ್ಲ ಅವನ ಕೈ ಮೀರಿ ಹೋಗಿದೆ. ಅವಳು ತನ್ನ ಬದುಕಿನ ಸರ್ವಸ್ವವನ್ನು ಕಿತ್ತುಕೊಂಡಿದ್ದಾಳೆ. ಅವಳಿಗೆ ಎಷ್ಟು ಮಾತ್ರ ನೋವಾದರೆ ಏನೂ ಸಮಸ್ಯೆ ಆಗುವುದಿಲ್ಲ. ಸಮಯ ಬಂದಾಗ ಅವಳು ಮಾಡಿರುವ ತಪ್ಪು ಅವಳಿಗೆ ಅರ್ಥವಾಗುತ್ತದೆ. ನನ್ನ ಮನಸ್ಸಿನ ನೋವು ಕೂಡ
ಪ್ರತಿ ಕ್ಷಣ ನಾನು ಸತ್ತು ಸತ್ತು ಬದುಕುತ್ತಿದ್ದೇನೆ. ಎಲ್ಲ ಎಷ್ಟು ಚೆನ್ನಾಗಿತ್ತು. ಒಂದೇ ಒಂದು ಕ್ಷಣದಲ್ಲಿ ಎಲ್ಲ ಮುಗಿದು ಹೋಯಿತು. ಅದನ್ನು ನೆನೆಸಿಕೊಂಡು ಅವನ ಕಣ್ಣುಗಳಲ್ಲೂ ಕೂಡ ನೀರು ಬರಲು ಶುರುವಾಯಿತು. ವಿಕ್ರಮ್ಗೆ ಅಷ್ಟೊಂದು ನೋವು ಕೊಡುವ ವಿಷಯ ಯಾವುದು ತಿಳಿಯುತ್ತಿಲ್ಲ. ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೋವು ತಿನ್ನುತ್ತಿದ್ದಾನೆ. ಅದರಿಂದ ಆ ನೋವು ಇನ್ನೂ ಜಾಸ್ತಿ ಆಗುತ್ತಿದೆ. ಅದಕ್ಕೆಲ್ಲ ಕಾರಣ ದಮಯಂತಿ ಅಂತ ಅವಳನ್ನು ಶಿಕ್ಷಿಸುತ್ತಾ ಇದ್ದಾನೆ. ಒಂದು ಸಲ ಅವನು ಮನಸ್ಸು ಬಿಚ್ಚಿ ತನ್ನ ಸಮಸ್ಯೆಗಳನ್ನು ಹೇಳಿದರೆ ಇರುವ ಗೊಂದಲಗಳು ಸರಿ ಹೋಗಬಹುದೇನೋ ಅಂತ ಅನಿಸುತ್ತದೆ. ಆ ಮೃದು ಮನಸ್ಸಿನ ದಮಯಂತಿ ಇವನಿಗೆ ಏನು ಕಷ್ಟ ಕೊಟ್ಟಿದ್ದಾಳೆ? ಅದೂ ಅಲ್ಲದೆ ಇವನ ಸರ್ವಸ್ವವನ್ನು ಕಿತ್ತುಕೊಳ್ಳುವಷ್ಟು ತುಂಬ ಆಘಾತಕಾರಿಯಾಗಿದೆ. ಅವನು ಅವನ ಕೆಲಸದಲ್ಲಿ ನಿರತನಾಗುತ್ತಾನೆ. ಅವನಿಗೆ ಎಲ್ಲದರಲ್ಲೂ ಫಸ್ಟ್ ಬರಬೇಕು ಅನ್ನುವ ಆಸೆ ಇರುತ್ತದೆ. ವೈಯಕ್ತಿಕ ಜೀವನದಲ್ಲೂ ತುಂಬ ಕಷ್ಟವಿರುವುದರಿಂದ ತನ್ನ ಕೆಲಸದ ಕಡೆ ಎಲ್ಲ ಗಮನವನ್ನು ಹರಿಸುತ್ತಿದ್ದಾನೆ. ನನ್ನ ಹಿಂದೆ ಎಷ್ಟು ಜನ ಹುಡುಗಿಯರು ಬಂದಿದ್ದಾರೆ, ಆದರೆ ಇವಳ ಅಕ್ಕ ನನ್ನನ್ನು ರಿಜೆಕ್ಟ್ ಮಾಡಿದಳು. ಅಮ್ಮ ತುಂಬ ವಿವರಿಸಿ ಹೇಳಿದ್ದಕ್ಕೆ ಮದುವೆ ಮಂಟಪದಲ್ಲಿ ನಾನು ಇವಳನ್ನು ಮದುವೆ ಆಗಿದ್ದು, ಇಲ್ಲವಾದರೆ ಆಗುತ್ತಿರಲಿಲ್ಲ. ಈ ಹಳೆಯ ವಿಷಯಗಳನ್ನು ತಲೆಯಿಂದ ತೆಗೆದು ಹಾಕಬೇಕು ಅಂತ ಅಂದುಕೊಂಡರೂ ಅವನ ಕೈಯಲ್ಲಿ ಆಗುತ್ತಿಲ್ಲ. ಹೀಗೆ ಆಗುತ್ತಾ ಬೆಳಿಗ್ಗೆ 4 ಗಂಟೆ ಆಯಿತು. ಒಂದು ಮಾರ್ನಿಂಗ್ ಲಾಂಗ್ ಡ್ರೈವ್ಗೆ ಹೋದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತದೆ. ಈ ಬದುಕಿನಲ್ಲಿ ಇರುವ ಸಮಸ್ಯೆಗಳು ಸಾಮಾನ್ಯ. ಅವುಗಳಿಂದ ನನ್ನ ಕೆಲಸಕ್ಕೆ ಯಾವುದೇ ತೊಂದರೆ ಆಗಬಾರದು ಅಂತ ರೆಡಿಯಾಗಿ ಹೊರಗೆ ಹೋಗುವುದರಲ್ಲಿ ಇದ್ದ. ಅಷ್ಟರಲ್ಲಿ ದಮಯಂತಿಯ ಕಡೆ ನೋಡಿದ. ಅವಳು ಸೋಫಾದಲ್ಲಿ ಮಲಗಿದ್ದಳು. ಇನ್ನೇನೋ ಬಿದ್ದು ಹೋಗುವ ರೀತಿ ಇದ್ದಳು. ಅವಳನ್ನು ಸರಿಯಾಗಿ ಮಲಗಿಸಲು ಹೋದನು. ಆಗಲೂ ಕೂಡ ಅವಳು ಏನನ್ನೋ ಕನವರಿಸುತ್ತಿದ್ದಳು. ಅದೇನೋ ಅವನಿಗೆ ಅರ್ಥವಾಗಲಿಲ್ಲ. ಅವಳನ್ನು ಸರಿಯಾಗಿ ಮಲಗಿಸಿ ಅಲ್ಲಿಂದ ಹೋಗುವುದರಲ್ಲಿ ಇದ್ದ. ಅಷ್ಟರಲ್ಲಿ ದಮಯಂತಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾಳೆ. ನಿದ್ರೆಗಣ್ಣಿನಲ್ಲಿ ಹೇಳುತ್ತಾಳೆ, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ. ನನಗೆ ಇಲ್ಲಿ ಭಯವಾಗುತ್ತದೆ. ಇಲ್ಲಿ ನನ್ನವರು ಅಂತ ಯಾರೂ ಇಲ್ಲ. ಚಿಕ್ಕಪ್ಪ ನನ್ನನ್ನು ಬಿಟ್ಟು ಬಿಟ್ಟರು. ಚಿಕ್ಕಮ್ಮ ಎಂದೋ ನನ್ನನ್ನು ಬಿಟ್ಟು ಬಿಟ್ಟಿದ್ದರು. ಅಪ್ಪ ಅಮ್ಮ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋಗಿದ್ದರು. ತುಂಬ ಸಮಯವಾಯಿತು. ನಾನೊಬ್ಬಳೇ. ನನಗೆ ನೀನು ಬೇಕು. ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗಟ್ಟಿಯಾಗಿ ಅವನ ಕೈಯನ್ನು ಹಿಡಿದುಕೊಂಡಳು. ಚಿಕ್ಕ ಮಕ್ಕಳು ಅಮ್ಮನ ಕೈಯನ್ನು ಭದ್ರವಾಗಿ ಹಿಡಿದುಕೊಳ್ಳುವಂತೆ. ಇವನು ತುಂಬ ಗಲಿಬಿಲಿಯಾದ. ಯಾವಾಗಲೂ ಕೂಡ ಈ ರೀತಿಯ ಪರಿಸ್ಥಿತಿಯನ್ನು ಅವನು ಫೇಸ್ ಮಾಡಿರಲಿಲ್ಲ. ಅವನು ತುಂಬ ರಫ್ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಆದ್ದರಿಂದ ಇವನ ಜೊತೆ ಹುಡುಗಿಯರು ಮೂವ್ ಮಾಡಬೇಕಾದಾಗ ತುಂಬ ಕೇರ್ಫುಲ್ಲಾಗಿ ಇರುತ್ತಿದ್ದರು. ಏಕೆಂದರೆ ಸರಿಯಾಗಿ ಇಲ್ಲವಾದರೆ ವಿಕ್ರಮ್ ಅವನಿಗೆ ಇಷ್ಟವಾದ ಕೆಲಸವನ್ನೇ ಮಾಡುವುದು ಅಂತ ತುಂಬ ಕಾನ್ಷಿಯಸ್ ಆಗಿ ಇರುತ್ತಿದ್ದರು. ಇವಳು ನಿದ್ರೆಗಣ್ಣಿನಲ್ಲಿ ವಿಕ್ಕಿ ಅಂದುಕೊಂಡು ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಿದ್ದಾಳೆ. ಆದರೆ ವಿಕ್ರಮ್ ಇದೆಲ್ಲವನ್ನು ನನಗೆ ಹೇಳುತ್ತಿದ್ದಾಳೆ ಅನ್ನುವ ಭ್ರಮೆಯಲ್ಲಿ ಇದ್ದನು. ಅವನ ಮನಸ್ಸು ಸ್ವಲ್ಪ ಕರಗಿತು. ತಂದೆ ತಾಯಿ ಇಲ್ಲದ ಮಗುವಿಗೆ ನಾನು ಇಷ್ಟು ಕಷ್ಟ ಕೊಟ್ಟೆ. ಆ ಸಮಯದಲ್ಲಿ ನನಗೆ ಏನು ಆಗುತ್ತದೆ ಗೊತ್ತಿಲ್ಲ. ಹಗಲಿನಲ್ಲಿ ಇವಳನ್ನು ನೋಡಿದಾಗ ಏನೋ ಅನಿಸುವುದಿಲ್ಲ. ಆದರೆ ರಾತ್ರಿ ರೂಮಿಗೆ ಬಂದ ತಕ್ಷಣ ನಾನು ಪ್ರಾಣಿಯಾಗುತ್ತೇನೆ. ಅದು ಬಿಡಿಸದ ಒಗಟು ಆಗಿತ್ತು ಅವನಿಗೆ. ಅಲ್ಲೇ ಇದ್ದ ಚೇರ್ ಮೇಲೆ ಕುಳಿತ ತುಂಬ ಹೊತ್ತು. ಎಷ್ಟು ಹೊತ್ತಾದರೂ ಅವಳು ಅವನ ಕೈಯನ್ನು ಬಿಡುತ್ತಿಲ್ಲ. ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ. ಮುತ್ತುಗಳನ್ನು ಕೊಡುತ್ತಿದ್ದಾಳೆ ಅವನ ಕೈಗಳಿಗೆ. ಮೊದಲ ಬಾರಿ ಇವನಿಗೆ ಒಂದು ಹೊಸ ರೀತಿಯ ಅನುಭವವಾಯಿತು. ಅವನು ಅವಳ ಮುದ್ದು ಮುಖವನ್ನು ನೋಡಿ ಕಳೆದು ಹೋದ. ಅವಳು ಅವನ ಕೈಗೆ ಮುತ್ತು ಕೊಟ್ಟಾಗ ತನ್ನನ್ನು ತಾನು ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಹತ್ತಿರ ಹೋದ. ತುಂಬ ಚೆನ್ನಾಗಿ ಪ್ರಶಾಂತವಾಗಿ ಮಗುವಿನ ರೀತಿ ನಿದ್ರೆ ಮಾಡುತ್ತಿದ್ದಳು. ಅವಳ ಹಣೆಗೆ ಮುತ್ತು ಕೊಟ್ಟ ನಂತರ ತುಟಿಯ ಹತ್ತಿರ ಬಂದ. ಅವಳು ಕೂಡ ಮುತ್ತು ಕೊಡಲು ಆರಂಭಿಸಿದಳು. ನಂತರ ಅವನನ್ನು ತನ್ನ 2 ಕೈಗಳಿಂದ ಬಂಧಿಸಿದಳು. ಇದು ಅವನಿಗೆ ಶಾಕ್ ಆಗಿತ್ತು. ಅವಳಿಗೆ ಪ್ರಜ್ಞೆ ಇಲ್ಲವಾದರೂ
ನನ್ನ ಜೊತೆ ಸಹಕರಿಸುತ್ತಿದ್ದಾಳೆ ಅಂತ. ಇಬ್ಬರು ಆ ಮುತ್ತುಗಳಲ್ಲಿ ಮಂತ್ರಮುಗ್ಧರಾದರು. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.